My precious children of God, I welcome all of you to this program and I greet you in the name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. The promise which is given to us today is from Jeremiah 32:41. ಈ ದಿನಕ್ಕೆ ನಮಗೆ ಕೊಡಲ್ಪಟ್ಟ ವಾಗ್ದಾನ ವಚನ ಯೆರೆಮೀಯ 32:41ರಲ್ಲಿದೆ. The Lord says, I will rejoice in doing them good and will assuredly plant them in this land. ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು, ನಿಶ್ಚಯವಾಗಿ ಅವರನ್ನು ಈ ದೇಶದಲ್ಲಿ ನನ್ನ ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಥಾಪಿಸುವೆನು ಎಂದು ದೇವರು ಹೇಳುತ್ತಾನೆ. Our Lord who promises this way will surely fulfill all his promises. ಈ ರೀತಿಯಾಗಿ ವಾಗ್ದಾನ ಮಾಡುವ ನಮ್ಮ ದೇವರು ತನ್ನ ಎಲ್ಲಾ ವಾಗ್ದಾನಗಳನ್ನು ನೆರವೇರಿಸುವಾತನಾಗಿದ್ದಾನೆ. Psalm 85:12 says, the Lord will give what is good. ಕೀರ್ತನೆಗಳು 85:12ನೇ ವಚನ ಹೇಳುತ್ತದೆ, ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು ಎಂದು. Psalm 34:10 says, those who seek the Lord shall not lack any good thing. ಕೀರ್ತನೆಗಳು 34:10ನೇ ವಚನ ಹೇಳುತ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. Yes, my beloved children of God, you have to seek the Lord with all your heart. ಹೌದು ನನ್ನ ಪ್ರಿಯ ದೇವರ ಮಕ್ಕಳೇ, ನೀವು ಸಂಪೂರ್ಣ ಮನಸ್ಸಿನಿಂದ ದೇವರನ್ನು ಹುಡುಕುವವರಾಗಬೇಕು. It's a beautiful course which we use to teach our children. ಒಂದು ಸುಂದರವಾದ ಹಾಡನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸುತ್ತೇವೆ. Seek him in the morning. ಮುಂಜಾನೆ ಹುಡುಕಿರಿ, Seek him in the noon time. ಮಧ್ಯಾಹ್ನದಲ್ಲಿ ಹುಡುಕಿರಿ. Yes, all the time we have to seek him. ಎಲ್ಲಾ ಸಮಯದಲ್ಲೂ ಆತನನ್ನು ಹುಡುಕಬೇಕು. David was a man of God. ದಾವೀದನು ದೇವರ ಮನುಷ್ಯನಾಗಿದ್ದನು, Sought the Lord diligently. ಶ್ರದ್ಧೆಯಿಂದ ದೇವರನ್ನು ಹುಡುಕುವವನಾಗಿದ್ದನು. Early morning he sought. ಮುಂಜಾನೆ ಹುಡುಕಿದನು, Noon time he sought. ಮಧ್ಯಾಹ್ನದಲ್ಲಿಯೂ, Night time he sought. ರಾತ್ರಿಯಲ್ಲಿಯೂ ಕೂಡ. All the time he was clinging on to God tightly. ಎಲ್ಲಾ ಸಮಯದಲ್ಲಿಯೂ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. All through his life the Lord was with him. ಅವನ ಜೀವಿತವಿಡೀ ದೇವರು ಅವನೊಂದಿಗಿದ್ದನು. He was just a shepherd boy. ಅವನೊಬ್ಬ ಕುರುಬನಾಗಿದ್ದನು. But God blessed him abundantly. ಆದರೆ ಹೇರಳವಾಗಿ ದೇವರು ಆಶೀರ್ವದಿಸಿದನು. Raised him to be a king. ಅವನು ಬೆಳೆದು ರಾಜನಾದನು. What a great God we have, my children of God. ಎಂತ ದೊಡ್ಡ ದೇವರು ನಮಗಿದ್ದಾನೆ ನನ್ನ ಪ್ರಿಯ ದೇವರ ಮಕ್ಕಳೇ. Psalm 34:10 says, ಕೀರ್ತನೆಗಳು 34:10 ಹೇಳುತ್ತದೆ, those who seek the Lord shall not lack any good thing. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂದು ವಾಕ್ಯ ಹೇಳುತ್ತದೆ. David sought God as his shepherd. ದಾವೀದನು ದೇವರನ್ನು ಕುರುಬನಾಗಿ ಹುಡುಕಿದನು. Psalm 23:1 says like that. ಕೀರ್ತನೆಗಳು 23:1 ಹೀಗೆ ಹೇಳುತ್ತದೆ, He said, the Lord is my shepherd, I shall not want. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. And Psalm 34:6 we read, this poor man cried out and the Lord heard him. ಕೀರ್ತನೆಗಳು 34:6ನೇ ವಚನದಲ್ಲಿ ಬರೆದಿರುವಂತೆ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನು And ಕೇಳಿದನು he saved me out of all my troubles. ಮತ್ತು ಎಲ್ಲಾ ಬಾಧೆಗಳಿಂದ ಬಿಡಿಸಿದನು. And when we are afflicted with various problems of this world, we have to look unto him, my children of God. ನಾವು ಅನೇಕ ಬಾಧೆಗಳಿಂದ ಆವರಿಸಲ್ಪಟ್ಟಿರುವಾಗ ನಾವು ದೇವರ ಕಡೆಗೆ ದೃಷ್ಟಿಸಬೇಕು. As David did, you have to cling on to him tightly. ದಾವೀದನಂತೆ ನೀವು ಕೂಡ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. Whatever may be the problem, it will go just like that from your life. ನಿಮ್ಮ ಜೀವಿತದಲ್ಲಿರುವ ತೊಂದರೆಗಳು ಯಾವುದೇ ಆಗಿರಬಹುದು, ಅದು ಏನೂ ಅಲ್ಲ ಎಂಬಂತೆ ಮರೆಯಾಗುವುದು. Ezra 8:22 says, the hand of our God is upon all those for good who seek him. ಎಜ್ರಾ 8:22ನೇ ವಚನವು ಹೇಳುತ್ತದೆ, ದೇವರ ಹಸ್ತವು ಆತನ ಎಲ್ಲಾ ಶರಣಾರ್ಥಿಗಳನ್ನು ಪಾಲಿಸುವುದು ಎಂದು. Let us check up our lives. ನಾವು ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳುವ. Are we seeking him with all our heart? ಸಂಪೂರ್ಣ ಮನಸ್ಸಿನಿಂದ ದೇವರನ್ನು ಬಯಸುತ್ತಿದ್ದೇವೋ? How much time we spend to read the word of God? ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಎಷ್ಟು ಸಮಯ To ಕೊಡುತ್ತೇವೆ? be in the presence of God? ದೇವರ ಸನ್ನಿಧಿಯಲ್ಲಿರುವುದಕ್ಕಾಗಿ, To cry unto the Lord for all our needs? ನಮ್ಮ ಎಲ್ಲಾ ಅಗತ್ಯಗಳಿಗಾಗಿ ದೇವರನ್ನು ಮೊರೆಯಿಡಲು. Don't go to a man or a woman. ಬೇರೆ ಯಾರ ಬಳಿಗೂ ಹೋಗಬೇಡಿರಿ. Go to God all the time. ಯಾವಾಗಲೂ ದೇವರ ಬಳಿಗೆ ಹೋಗಿರಿ. And the Lord will do everything for you in a beautiful way. ದೇವರು ಎಲ್ಲವನ್ನೂ ಸುಂದರವಾಗಿ ನಿಮ್ಮ ಹಿತಕ್ಕಾಗಿ ಮಾಡುವನು. Shall we commit our lives just like that? ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡುವ. Let us pray. ಬನ್ನಿ ಪ್ರಾರ್ಥಿಸುವ. Father, thank you, Lord, for your wonderful presence. ತಂದೆಯೇ, ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ. You're a God who hears all our cry, Father. ನಮ್ಮ ಎಲ್ಲಾ ಮೊರೆಯನ್ನು ಲಾಲಿಸುವ ತಂದೆ ನೀನಾಗಿದ್ದಿ. You're watching the lives of your children right now.
ನಿನ್ನ ಮಕ್ಕಳ ಜೀವಿತವನ್ನು ನೀನು ನೋಡುತ್ತಿದ್ದಿ. Those who are praying and looking unto you, Lord, hear their cry. ಯಾರು ಮೊರೆ ಇಡುತ್ತಾ ನಿನ್ನನ್ನು ದೃಷ್ಟಿಸುತ್ತಿದ್ದಾರೋ ಅವರ ಮೊರೆಯನ್ನು ಲಾಲಿಸು. Supply all their needs. ಅವರ ಅಗತ್ಯಗಳನ್ನು ಪೂರೈಸು. Let them be filled with your goodness and mercy, Father. ನಿನ್ನ ಶುಭವೂ ಕೃಪೆಯೂ ಅವರಲ್ಲಿ ತುಂಬಿಕೊಳ್ಳಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen.